ಮನೆಯಲ್ಲೇ ಮಾಡ್ಕೊಳ್ಳಿ ವೆನಿಲಾ ಫ್ಲೇವರ್ ಐಸ್ ಕ್ರೀಮನ್ನು. ಕ್ರೀಮಿ ಟೆಕ್ಸ್ಚರ್ನಲ್ಲಿ ಬರುತ್ತೆ. ಅಟ್ಲೀಸ್ಟ್ ನಾವು ಇದರೊಳಗೆ ಏನೇನು ಹಾಕಿ ಮಾಡಿದ್ದೀವಿ ಅಂತ ಗೊತ್ತಿರುತ್ತೆ. ಈ ಥರ ಒಂದು ದೊಡ್ಡ ಬೌಲಿಗೆ ಐಸ್ ಕ್ಯೂಬ್ಸ್ಗಳನ್ನು ಹಾಕ್ಕೊಂಡ್ಬಿಟ್ಟು ಒಂದು ಬೌಲ್ ಒಳಗೆ ನಾನು 1 ಕಪ್ಪಷ್ಟು ವಿಪಿಂಗ್ ಕ್ರೀಮನ್ನು ಹಾಕ್ಕೊಂಡ್ಬಿಟ್ಟು 8ರಿಂದ 10 ನಿಮಿಷ ಇದನ್ನು ವಿಪ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ವೆನಿಲಾ ಎಸೆನ್ಸನ್ನು ಹಾಕ್ಕೊಂಡಿದ್ದೀನಿ. 1/4 ಕಪ್ಪಷ್ಟು ಮಿಲ್ಕ್ ಮೇಡನ್ನು ಹಾಕ್ಕೊಳ್ಳಿ ಸ್ವೀಟ್ಗಾಗಿ. 1 ಕಪ್ಪಷ್ಟು ನಾನು ತಣ್ಣನ ಹಾಲನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡ್ಬಿಟ್ಟು ಮತ್ತೆ ಒಂದು 8ರಿಂದ 10 ನಿಮಿಷ ಇದನ್ನು ವಿಪ್ ಮಾಡ್ಕೊಳ್ಳಿ ಬೇಕು. ಕ್ರೀಮ್ ಪೂರ್ತಿ ಈ ತರ ಲೈಟ್ ಆಗೋವರೆಗೂ ಇದನ್ನ ವಿಪ್ ಮಾಡ್ಕೊಳ್ಳಿ. ಆಮೇಲೆ ಇದನ್ನ ನೀವು ಯಾವುದರಲ್ಲಿ ಐಸ್ ಕ್ರೀಮ್ ಅನ್ನ ಸೆಟ್ ಮಾಡ್ಕೊಳ್ತೀರಾ ಅದರೊಳಗೆ ಕ್ರೀಮ್ ಅನ್ನ ಹಾಕೊಂಡ್ಬಿಟ್ಟು ಮೇಲ್ಗಡೆಯಿಂದ ಫಾಯಿಲ್ ಪೇಪರ್ ಅನ್ನ ಹಚ್ಕೊಳ್ಳಿ. ಆಮೇಲೆ ಲಿಡ್ ಅನ್ನ ಕ್ಲೋಸ್ ಮಾಡಿ 8ರಿಂದ 10 ಗಂಟೆವರೆಗೂ ಫ್ರೀಜರ್ ಅಲ್ಲಿ ಇಟ್ಕೊಳ್ಳಿ. 10 ಗಂಟೆ ಆಗಿದ್ಮೇಲೆ ಸರಿಯಾಗಿ ಸೆಟ್ ಆಗಿಬಿಡುತ್ತೆ. ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ, ತುಂಬಾನೇ ಕ್ರೀಮಿ ಟೆಕ್ಸ್ಚರ್ ನಲ್ಲಿ ಬರುತ್ತೆ. ವಿಡಿಯೋನ ಸೇವ್ ಮಾಡಿ ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜಿಗೂ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.